ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಪ್ರೆಸೆಂಟ್ ಈಗ ನಿಮ್ಮ ಲೈಫಿಗೆ ಯಾವ ಮೆಸೇಜಸ್ ತಲುಪಲಿದೆ ಅಂತ ನೋಡೋಣ. ಸೊ ನಾನು ಕಾರ್ಡ್ಸ್ನ ಪುಲ್ ಮಾಡಿದ್ದೀನಿ. ಇದು ನಂಬರ್ 1. ಓಕೆ, ದಿಸ್ ಇಸ್ ನಂಬರ್ 1. ಇದು ನಂಬರ್ 2. ಇದು ನಂಬರ್ 2. ಸೊ 1 ಅಥವಾ 2 ಎರಡರಲ್ಲಿ ಒಂದನ್ನು ಮೈಂಡ್ನಲ್ಲಿ ಇಟ್ಕೊಳ್ಳಿ. ನಂಬರ್ 1 ಆರ್ ನಂಬರ್ 2. ಓಕೆ, ಮೆಸೇಜಸ್ ಏನು ಅಂತ ಚೆಕ್ ಮಾಡೋಣ. ಯಾರು ನಂಬರ್ 1ಅನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ನಿಮ್ಮ ಮೆಸೇಜ್ ಇದಾಗಿದೆ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಫೀನಿಕ್ಸ್ ಫೆದರ್ ಅಂತ ಬರ್ತಾ ಇದೆ. ದ ಪವರ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಲೈಸ್ ವಿತಿನ್ ಅಂತ ತೋರಿಸ್ತಿದೆ. ಇದರ ಅರ್ಥ ಏನು ಅಂದರೆ ನಿಮ್ಮ ಲೈಫ್ನಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ. ಆ ಬದಲಾವಣೆ ನೋವನ್ನು ಉಂಟು ಮಾಡ್ತಾ ಇದೆ. ಒಂದಷ್ಟು ವಿಷಯಗಳನ್ನ ಅಥವಾ ಒಂದು ಪರಿಸ್ಥಿತಿಯನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ನೀವು ಕಳ್ಕೋಬಹುದು, ಆದರೆ ಅದು ನಿಮ್ಮ ಒಳಿತಿಗೆ, ನಿಮ್ಮ ಪ್ರೋಗ್ರೆಷನ್ಗೆ ಅಂತ ತೋರಿಸ್ತಾ ಇದೆ. ಬಿ ರೆಡಿ ಫಾರ್ ದಟ್ ಪೇನ್. ಓಕೆ, ನೆಕ್ಸ್ಟ್ ಮೆಸೇಜ್ ರಿನ್ಯೂವಲ್. ಲುಕ್ ಎಟ್ ದ ಎನರ್ಜಿ. ಫೀನಿಕ್ಸ್ ಫೆದರ್ ಬರ್ತಾ ಇದೆ, ರಿನ್ಯೂವಲ್ ಕೂಡ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ಎಂಬ್ರೇಸ್ ದ ಆಪರ್ಚುನಿಟಿ ಫಾರ್ ಫ್ರೆಶ್ ಬಿಗಿನಿಂಗ್ಸ್. ನ್ಯೂ ಬಿಗಿನಿಂಗ್ಸ್ ಬರ್ತಾ ಇದೆ, ನ್ಯೂ ಆಪರ್ಚುನಿಟಿ ಬರ್ತಾ ಇದೆ. ಸೊ ಒಂದನ್ನು ಕಳ್ಕೊಂಡ್ಬಿಟ್ರಿ ಅಂದ ತಕ್ಷಣ ಅಷ್ಟೇ ಅನ್ಕೋಬೇಡಿ. ಹೊಸದಾದ ವಿಷಯಗಳು ನಡೆಯುತ್ತೆ, ಬದಲಾವಣೆಗಳು ಬರುತ್ತೆ. ಆ ಬದಲಾವಣೆಯನ್ನು ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡೋದ್ರಿಂದ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದೆ. ಸೊ ಯಾರು 2 ನಂಬರ್ 2ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಸ್ಟೆಪ್ ಫಾರ್ವರ್ಡ್ ಅಂತ ತೋರಿಸ್ತಾ ಇದೆ. ಈಚ್ ಸ್ಮಾಲ್ ಸ್ಟೆಪ್ ಟೇಕ್ಸ್ ಯು ಟುವರ್ಡ್ಸ್ ಗ್ರೇಟ್ನೆಸ್. ಚಿಕ್ಕದೇ ಹೆಜ್ಜೆ ಆಗಿರಬಹುದು, ಅದು ನಿಮ್ಮನ್ನು ಒಂದು ದೊಡ್ಡ ಮಟ್ಟದ ಬದಲಾವಣೆ ನಿಮ್ಮ ಲೈಫ್ನಲ್ಲಿ ತರುವುದಕ್ಕೆ ಬುನಾದಿ ಆಗುತ್ತೆ. ಅದನ್ನು ನಂಬಿ ನೀವು ಪ್ರಯತ್ನನ ಪಡಿ ಅಂತ ಬರ್ತಾ ಇದೆ. ಅದೇ ನಿಮ್ಮ ಮೆಸೇಜ್ ಆಗಿದೆ. ನೆಕ್ಸ್ಟ್ ಕಾರ್ಡ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಓಷನ್. ಯು ಆರ್ ಡೀಪ್, ವಾಸ್ಟ್ ಆ್ಯಂಡ್ ಫುಲ್ ಆಫ್ ಲೈಫ್ ಅಂತ ತೋರಿಸ್ತಿದೆ. ಸೊ ಇದೊಂದು ಕನ್ಫರ್ಮೇಷನ್ ಕಾರ್ಡ್ ಆಗಿದೆ. ನಿಮ್ಮ ಎನರ್ಜಿ ತುಂಬಾ ಪ್ರೋಗ್ರೆಸಿವ್, ಪಾಸಿಟಿವ್ ಮತ್ತು ವೈಬ್ರೇಷನ್ ಅಮೇಝಿಂಗ್ ಆಗಿದೆ. ಸೊ ಇದರ ಅರ್ಥ ಏನು ಅಂದರೆ ಈ ಟೈಮ್ನಲ್ಲಿ ನಿಮ್ಮ ಒಳಿತಿಗೆ ಅಂದರೆ ನಿಮ್ಮ ಬೆನಿಫಿಟ್ಗೆ, ನಿಮ್ಮ ಲೈಫ್ನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ನೀವು ಎಫರ್ಟ್ಸ್ ಹಾಕೋದ್ರಿಂದ ಒಳ್ಳೆಯ ಬದಲಾವಣೆಗಳನ್ನ ಅಥವಾ ಇನ್ನು ಏನೇನು ಲೈಫ್ನಲ್ಲಿ ಸಾಧನೆ ಮಾಡಬೇಕು ಅನ್ನೋ ಆಸೆ ಇದೆ ಅದನ್ನು ಪೂರೈಸ್ಕೊಳ್ಳೋದಕ್ಕೆ ಒಳ್ಳೆಯ ಸಂದರ್ಭ ಬಂದಿದೆ ಅಂತ ತೋರಿಸ್ತಾ ಇದೆ. ಯೂಸ್ ದ ಟೈಮ್. ನಿಮ್ಮ ಟೈಮ್ನ ನಿಮ್ಮ ಒಳಿತಿಗೆ, ನಿಮ್ಮ ಲೈಫ್ನಲ್ಲಿ ಬರುವಂಥ ಬದಲಾವಣೆಗಳಿಗೆ ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತಲೇ ತೋರಿಸ್ತಾ ಇದೆ. ಇದು ನಿಮ್ಮ ಮೆಸೇಜ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.